ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಯಾಕಂದ್ರೆ ನಾನು ಇವತ್ತು ಸಿದ್ಧಾರೂಢ ಮಠಕ್ಕೆ ಹೊಂಟೀನಿ. ಆ್ಯಕ್ಚುಲಿ ನನಗೆ ಬೆಲ್ಗಮ್ ಹೋಗೋ ಪ್ಲ್ಯಾನ್ ಇತ್ತು. ಬೆಲ್ಗಮ್ಗೆ ಡೈರೆಕ್ಟ್ ಹೋಗೋಕ್ಕಿಂತ ಫಸ್ಟ್ ನಮ್ಮ ಸಿದ್ಧಾರೂಢ ಅವರ ಒಂದು ಆಶೀರ್ವಾದ ತೊಗೊಂಡು ಹೋಗೋಣ ಅಂತಂದು ಬಂದ್ವಿ. ಸಿದ್ಧಾರೂಢ ಆಶೀರ್ವಾದ ಸಿಕ್ತು, ಪ್ರಸಾದ ಸಿಕ್ತು. ಹಂಗೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸ್ತು. ಯಾಕಂದ್ರೆ ಸಿದ್ಧಾರೂಢನ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅನ್ನೋ ಒಂದು ವರ್ಡ್, ಅನ್ನೋ ಒಂದು ಲೈನ್ಸ್ ನೆನಪು ಬಂತು. ಅದಕ್ಕೆ ಭಾಳ ಖುಷಿ ಆಯಿತು. ಸೊ ಫೈನಲಿ ಸಿದ್ಧಾರೂಢನ ಆಶೀರ್ವಾದ, ಆಮೇಲೆ ಆರೂಢನಾಥ ಆಶೀರ್ವಾದ, ಇಬ್ಬರದು ಆಶೀರ್ವಾದ ಸಿಕ್ತು. ಫೈನಲಿ ನಾವು ಬೆಳಗಾಂ ಹೋಗ್ಬೋದು, ನಾವು ಪೀಸಾಗಿ ಹೋಗ್ಬೋದು ಅಂತ. ಯಾಕಂದ್ರೆ ನಾವು ಎಲ್ಲೇ ಹೋಗ್ಬೇಕಂದ್ರೆ ನಮ್ಮದು ಮನಸ್ಸು ಸ್ವಲ್ಪ ಗಡ್ಬಡಿ ಇತ್ತಂದ್ರೆ ನೀವು ನಮ್ಮ ಸಿದ್ಧಾರೂಢ ದೇವಸ್ಥಾನ, ಸಿದ್ಧಾರೂಢ ಮಠಕ್ಕೆ ಬಂದು ನೀವು ವಿಸಿಟ್ ಕೊಟ್ಟಾಗ ಅದ್ರದ್ದು ಒಂದು ಫೀಲೇ ಬೇರೆ. ಸೊ ಅದಕ್ಕೆ ನಾವು ಆಶೀರ್ವಾದ ತೊಗೊಂಡು ನಡೀರಿ ಇನ್ನೇನು ಬೆಳಗಾಂ ಹೋಗ್ಬೇಕಂತಂದು ಬಂದ್ವಿ. ಬಟ್ ಯಾಕೋ ಇಲ್ಲಿ ಕುಂತಾಗ ನಮಗೆ ಇನ್ನೂ ಸ್ವಲ್ಪ ಕುಂತ್ವಿ. ಫೈನಲಿ ಆಶೀರ್ವಾದ ಅಂತ ಪ್ರಸಾದ ಅಂತೂ ಮಸ್ತ್ ಆತ. ಪ್ರಸಾದಕ್ಕೆ ಏನೇನು ಅಂತಾರೆ ಗೊತ್ತೇನ್ರಿ? ಸಿದ್ಧಾರೂಢನ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ. ಸೊ ಆ ಒಂದು ಲೈನ್ಸ್ ನೆನಪು ಬಂತು ಪ್ರಸಾದ ತೊಗೊಳ್ಳೋ ಮುಂದೆ. ಸೊ ಪ್ರಸಾದ ಆತ. ಅಲ್ಲೇ ವಿಡಿಯೋ ಮಾಡೋಕೆ ನಂಗೆ ಮನಸ್ಸು ಬರಲಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಸರಿ ಅನ್ಸಂಗಿಲ್ಲ, ಒಂದು ಭಕ್ತಿ ಅನ್ನೋದು ಬೇಕಲ್ಲ ಅಲ್ಲಿ. ಅದಕ್ಕೆ ಬಡ ತೆಂಗಿನಕಾಯಿ ಹೊಡೆಸ್ಕೊಂಡು ಮತ್ತು ಒಂದು ಸ್ವಲ್ಪ ಇನ್ನೊಂದು ರೌಂಡ್ ಅಡ್ಡಾಡಿದ್ವಿ. ಯಾಕಂದ್ರೆ ಕಾರ್ ಒಳಗೆ ಕುಂತ್ವಿ ಅಂದ್ರೆ ಫುಲ್ ಬಾಡಿ ಎಲ್ಲ ಪೇನ್ ಬರ್ತೈತಲ್ರಿ ಸಡನ್ಲಿ. ಅದಕ್ಕೆ ಒಂದು ಸ್ವಲ್ಪ ಮತ್ತೆ ಒಂದು 2-3 ರೌಂಡ್ ಹೊಡೆದೆ. ಮತ್ತು ಅಲ್ಲೇ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದಾಗ ಒಂದು ಮನಸ್ಸಿಗೆ ಫೀಲಿಂಗ್ಸ್ ಸ್ಟ್ರಾಂಗ್ ಆಗುತ್ತೆ. ಹಂಗೆ ಮೈಂಡ್ ಡಿಸ್ಟರ್ಬ್ ಇದ್ರೆ ರಿಫ್ರೆಶ್ ಆಗುತ್ತೆ ಅಂತಂದು ಬಿಸ್ಲಾಗ ಒಂದು ಚಪ್ಪಲ್ ಇಲ್ದನ ಅಡ್ಡಾಡಿದ್ರೆ ಚಲೋ ಅನ್ಸುತ್ತೆ. ತಡಿ ಅಂತಂದು ಆರೋಗ್ಯ ಕಳೆ ಅಂತಂದು ನಾವು ಮತ್ತು ಇನ್ನೊಂದೆರಡು ಸಲ ಹಂಗೆ ನೋಡ್ರಿ, ಇದನ್ನು ಮರ್ತಿದ್ದೆ ನಾನು. ಇನ್ನೊಂದು ಸರಿ ಮತ್ತು ನಮಸ್ಕಾರ ಮಾಡಿ ಮತ್ತು ಇನ್ನೊಂದು ಸರಿ ನಾವು ಹೋಗ್ಬೋದು ಪ್ಲ್ಯಾನ್ ಮಾಡಿಕೊಂಡು. ಯಾಕಂದ್ರೆ ಇಲ್ಲಿ ಬಂದ್ವಿ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಹೋಗಕ್ಕೆ ಮನ್ಸಿದ್ರೆ ನಿಮ್ಗೆ ಹೋಗಿರ್ತೀರಿ, ಮತ್ತು ಯಾಕೋ ಮನ್ಸಿಗೆ ಸಮಾಧಾನಗಳು ತಡಿ ಅಂತಂದು ಮತ್ತೆ ಇನ್ನೊಂದು ಸರಿ ರಿಟರ್ನ್ ಹೋಗ್ತೀವಿ. ಸೊ ನನ್ನ ಜೊತೆ ಇನ್ಸಿಡೆಂಟ್ ಅದು ಸೇಮ್ ಆಯ್ತು. ಸೊ ಅದಕ್ಕೆ ಮತ್ತಿಲ್ಲಿ ಬಂದು ಇನ್ನೊಂದು ಸರಿ ಆಶೀರ್ವಾದ ತೊಗೊಂಡು ಇಲ್ಲಿ ತೀರ್ಥ ತೊಗೊಂಡು ಇನ್ನೊಂದು ಸರಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಬಂದೆ. ಯಾಕಂದ್ರೆ ನಾನು ಈಗಲ್ರಿ ಭಾಳ ಸಣ್ಣ ವಯಸ್ಸಿಂದ ಇಲ್ಲಿ ಅಂತೀನಿ. ಸೊ ಅದಕ್ಕೆ ನನಗೆ ಅದು ಎಫೆಕ್ಟಿವ್ ಅನಿಸ್ತೈತಿ. ಅದ್ರ ಸಂಬಂಧ ನಾನು ಇನ್ನೊಂದು ಸರಿ ಬಂದು ಮತ್ತು ನಮಸ್ಕಾರ ಮಾಡಿ ಹೋಗೋಣ ಅಂತಂದು ಬಂದೆ. ಮತ್ತು ಏನಪ್ಪ ಅಂದ್ರೆ ಇನ್ನೂ ಸ್ವಲ್ಪ ನಿಮ್ಗೆ ನೀಟಾಗಿ ಇನ್ನೂ ಚೆಂದಾಗಿ ಇನ್ನೂ ಸ್ವಲ್ಪ ನೆಕ್ಸ್ಟ್ ಟೈಮ್ ತೋರಿಸೋಣ. ಸ್ವಲ್ಪ ಈಗ ಗಡ್ಬಡಿ ಆತ ಅನ್ನಿಸ್ತು ನನಗೆ. ಅದ್ರ ಸಂಬಂಧ ನಾವು ಪಟ್ ಹೊಂಡ್ರಿ. ಸೊ ಹಿಂಗೆ ನೋಡಿರಿ ಮೈಂಡ್ ಮತ್ತು ಫೇಸ್ ಟೋಟಲಿ ಚೇಂಜ್ ಆಗಿಬಿಡ್ತೈತಿ. ಮಠಕ್ಕೆ ಹೋಗೋ ಮುಂದೆ ನೀವು ವಿಡಿಯೋ ಹೆಂಗೆ ಮಾಡ್ಕೊರಿ ಫೇಸಿಂದ, ಮತ್ತು ಬರೋ ಮುಂದೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊರಿ, ಅದೊಂದು ಫೀಲೇ ಬೇರೆ ಇರ್ತೈತಿ. ಸೊ ಅದಕ್ಕೆ ನಾನು ಫೇಸಿನ ವಿಡಿಯೋ ಮಾಡೋಣ ಅಂತೇಳಿ ಫೇಸ್ ವರ್ಕ್ ಕ್ಯಾಮ್ರಾ. ಅದಕ್ಕೆ ನನಗೂ ಸ್ವಲ್ಪ ಚಲೋ ಅನಿಸ್ತಾ. ಬರೀ ಇನ್ನೇನು ಅದಂತೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಿದ್ಧಾರೂಢ ಮಹಾರಾಜ್ ಜೊತೆ. ಇನ್ನೂ ಏನೇನೋ ಹೇಳಾಗುಂದೆ ನಾನು, ಮತ್ತು ಬ್ಯಾಗ್ ವೈಸ್ ಕೊಡ ಅಂತ ನನಗೆ ಗೊತ್ತಿಲ್ಲ ಏನಾಕೈತೆ ಅಂತಂದು ನೋಡೋಣ, ಟ್ರೈ ಮಾಡೋದು. ಮತ್ತು ಮುಂದೆ ಅದು ಏನರ ಚಲೋ ಅನಿಸ್ತು ಅಂದ್ರೆ ಅದು ಕಟ್ ಮಾಡಿ ಅದು ಹಾಕಿರ್ತೀನಿ, ನೀವು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇನ್ನೂ ಇದೇ ಥರದ್ದು ನಮ್ಮ ಹುಬ್ಳಿ ಒಳಗೆ ಸ್ಪೆಷಲಿ ಎಲ್ಲೆಲ್ಲಿ ಗುಡಿ ಅದಾವೆ ಎಲ್ಲ ಕಡೆ ತೋರಿಸ್ತೀನಿ. ಇನ್ನು ಬೆಳಗಾವಿಗೆ ಹೋಗೋ ಒಂದು ಪ್ಲ್ಯಾನ್ ಫೈನಲಿ ಬೆಳಗಾವಿನೂ ಬಂತು. ನಡು ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಡ್ರೈವಿಂಗ್ ಒಳಗೆ ವಿಡಿಯೋ ಮಾಡೋದು ಸೇಫ್ ಅಲ್ಲ. ಸೊ ಆ ಒಂದು ರೀಸನಿಗೆ ಫೈನಲಿ ಬೆಳಗಾವಿ ಬಂದ ಮೇಲೆ ನಮ್ಮದೊಂದು ಫ್ಲ್ಯಾಗ್ ತೋರಿಸ್ಬೇಕಂತಂದು ಫ್ಲ್ಯಾಗಿಂದ ಸ್ಟಾರ್ಟ್ ಮಾಡಬೇಡ. ಸೊ ಬೆಳಗಾಮು ಒಂದು ಕ್ಲೀನ್ ಸಿಟಿ. ಇಲ್ಲಿ ಮರಾಠಿ ಮಾತಾಡೋರು ಭಾಳ ಇದ್ರು ಮೊದಲು, ಈಗ ಸ್ವಲ್ಪ ಕಮ್ಮಿ ಆಗ್ಯಾರ. ಯಾಕಂದ್ರೆ ಯೂಶ್ವಲಿ ನಾವು ಭಾಳ ಬೆಳಗಾವಿ ಹೋಗ್ತಿರ್ತೀವಿ, ಮರಾಠಿ ಮಾತಾಡೋರು ಕಮ್ಮಿ, ನಮ್ಮ ಜನ ಭಾಳ ಅದ ಮಾತಾಡೋರು. ಸೊ ಖುಷಿ ಆಕೈತಿ. ಮತ್ತು ಹಸಿವೆ ಆದ್ರೆ ಮತ್ತೆ ಕೇಳಬೇಕಲ್ರಿ ಹೊಟ್ಟಿಗೆ. ಹೋಗಿ ಮಸ್ತಿಗೆ ಊಟ ಮಾಡಿ ಬರೋಣ ಅಂತಂದು ಇಲ್ಲೊಂದು ಹೋಟೆಲ್ ಅನ್ನಿಸ್ತು. ಹೋಟೆಲ್ ಲೈಕ್ ಮಸ್ತ್ ಅನ್ನಿಸ್ತೀರಿ. ಹೋಟೆಲ್ ಲಾಡ್ಜು ಮತ್ತು ಇದು ಬಾರಿನ ರೆಸ್ಟೋರೆಂಟ್ ಎಲ್ಲ ಐತಿ. ಬಟ್ ನಾವೇನು ಬಾರಿನ ರೆಸ್ಟೋರೆಂಟ್ ನಮ್ಗೆ ಸಂಬಂಧ ಇಲ್ಲ. ಸೊ ಅದಕ್ಕೆ ಮತ್ತೆ ರಿಟರ್ನ್ ಹುಬ್ಳಿಗೆ ಹೋಗೋಣ ಅಂತಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ವಿ. ಇದು ನಮ್ಮ ಬೆಳಗಾವಿದ ವಿಧಾನಸೌಧ ತೋರಿಸೋಣ ಅಂತಂದು. ಇಲ್ಲೆಲ್ಲ ಟೈಮ್ನಾಗ ಪೊಲೀಸ್ ಬಂದೋಬಸ್ತ್ ಭಾಳ ಇತ್ತು ರೀ, ಬಿಕಾಸ್ ಅದೇನೋ ಇತ್ತು. ಥ್ಯಾಂಕ್ ಯು ಸೋ ಮಚ್.